ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಮಾದಿಗರು ಬಹುಸಂಖ್ಯಾತರು. ಇವರು ತೀರಾ ಹಿಂದುಳಿದವರು. 75 ವರ್ಷಗಳಿಂದ ಆಡಳಿತ ಮಾಡಿದ ಸರ್ಕಾರಗಳು ಪರಿಶಿಷ್ಟರಲ್ಲಿ ಬಹುಸಂಖ್ಯಾತರಾದ ಮಾದಿಗ ಸಮುದಾಯಕ್ಕೆ ಹಾಗೂ 59 ಅಲೆಮಾರಿ ಸಮುದಾಯಕ್ಕೆ ಮೀಸಲಾತಿ ಹಾಗೂ ಸಾಮಾಜಿಕ ನ್ಯಾಯ ಒದಗಿಸಲು ವಿಫಲವಾಗಿದೆ ಎಂದು ಆರ್ಪಿಐನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಡಿಎಸ್ಎಸ್ನ ರಾಜ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಎನ್ ಮೂರ್ತಿಯವರು ಆಗ್ರಹ ಮಾಡಿದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಬಿಜೆಪಿ ಸೇರಿದಂತೆ ಸಾಕಷ್ಟು ರಾಜಕೀಯ ಪಕ್ಷಗಳು ಅಧಿಕಾರ ಚುಕ್ಕಾಣಿ ಹಿಡಿದರೂ ಸಹ ಕಳೆದ 13 ವರ್ಷಗಳಿಂದ ಮಾದಿಗ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ವಂಚಿತರಾಗಿದ್ದಾರೆ ಎಂದು ಅಸಮಾಧಾನವನ್ನು ತೋಡಿಕೊಂಡರು. ಹೀಗಾಗಿ ಮಾದಿಗ ಸಮುದಾಯದ ಹಿರಿಯ ರಾಜಕಾರಣಿ, 7 ಬಾರಿ ಸಂಸದರಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ KH ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು. ಅದೇ ರೀತಿ ಮಾದಿಗ ಸಮುದಾಯದ ಹಿರಿಯ ರಾಜಕೀಯ ನಾಯಕ RB ತಿಮ್ಮಾಪುರ್ ಅವರನ್ನು ಸಚಿವರನ್ನಾಗಿ ಮಾಡಿ ಪ್ರಬಲ ಖಾತೆ ನೀಡಲು ಆಗ್ರಹವನ್ನು ಇದೇ ವೇಳೆ ಮಾಡಿದರು. ಇದರ ಜೊತೆಗೆ ಅಲೆಮಾರಿ ಸಮುದಾಯಕ್ಕೆ ಪ್ರತ್ಯೇಕವಾದಂತಹ ಪ್ರಾತಿನಿಧ್ಯ ನೀಡಲು ಒಳ ಮೀಸಲಾತಿ ನೀಡಬೇಕು. ಅದರ ಜೊತೆಗೆ ಅಲೆಮಾರಿ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ನಿಗಮವನ್ನು ಸ್ಥಾಪಿಸಿ ಅದಕ್ಕೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ನೇಮಿಸಬೇಕಾಗಿದೆ ಎಂದು ವಿನಂತಿ ಮಾಡಿಕೊಂಡರು. ಮಾದಿಗ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ಮನವಿ ಏನಂದರೆ, ಹಿರಿಯ ಮಾದಿಗ ಸಮುದಾಯದ ಹಿರಿಯ ಸಚಿವರು, ರಾಜಕೀಯ ಮುತ್ಸದ್ದಿಗಳಾದ KH ಮುನಿಯಪ್ಪನವರಿಗೆ DCM ಮಾಡಬೇಕು ಮತ್ತು ಸಮಾಜ ಕಲ್ಯಾಣ ಖಾತೆಯ ಸಚಿವರನ್ನಾಗಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೇವೆ. ರಾಜಕೀಯ ಹಿರಿಯ ಮುತ್ಸದ್ದಿ RB ತಿಮ್ಮಾಪುರ್ ಅವರಿಗೂ ಕೂಡ ಸಚಿವರನ್ನಾಗಿ ಮಾಡಬೇಕು, ಪ್ರಬಲ ಖಾತೆಯನ್ನು ಕೊಡಬೇಕು. ಹಾಗೆಯೇ ಮತ್ತೊಬ್ಬರು 6 ಜನ ಗೆದ್ದಿದ್ದಾರೆ ಮಾದಿಗ ಸಮಾಜದಲ್ಲಿ, ಮತ್ತೊಬ್ಬರಿಗೆ ಸಚಿವರನ್ನಾಗಿ ಮಾಡಬೇಕು. ಒಟ್ಟು 3 ಜನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. 3 ವರ್ಷಗಳಿಂದ BJP ಕಾಂಗ್ರೆಸ್ ಎರಡೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾದಿಗ ಸಮಾಜದವರಿಗೆ, ಆ ಸಮಾಜದಲ್ಲಿರ್ತ ಕಟ್ಟಕಡೆ ಸಮಾಜ, 59 ಅಲೆಮಾರಿ ಸಮಾಜಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಿಲ್ಲ, ವಿಫಲವಾಗಿದೆ. ಈ ಕಡೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ. ಸಿಕ್ಕಿಲ್ಲ. ಈ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 2 ವರ್ಷ ಆಗಿದೆ. ಒಳ ಮೀಸಲಾತಿನೂ ಸಹ ಸಮರ್ಪಕವಾಗಿ ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ. 56,000 ಉದ್ಯೋಗ ನೇಮಕಾತಿನಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತೇಳಿ ಅಲ್ಲಿ 14 ಬಿಂದುಗಳು ಬಂದರೆ 15 ಬರ್ದಾ ಇದ್ದರೆ 14 ಬಂದರೆ, ಅಥವಾ 3 SCಗೆ ಬರ್ದಾ ಇದ್ದರೆ 2 ಬಂದರೆ ಉದ್ಯೋಗ, ಅದನ್ನು SC ಜನರಲ್ ಅಂತ ಮಾಡಿದ್ದಾರೆ. ಇದು ಕೋರ್ಟ್ ಇದು SC ಜನರಲ್ ಅಂತ ಮಾಡಿದರೆ ಒಂದು ಅಧಿಸೂಚನೆ ಹೊಡಿಸ್ಬಿಟ್ರೆ ಅಧಿಸೂಚನೆ ಮೀಸಲಾತಿ ಹೇಳ್ತದ? ಮೀಸಲಾತಿನ 15(4) ಪ್ರಕಾರನೇ ಮಾಡಬೇಕು. ಅದು ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್. ಅದು ಸಂವಿಧಾನದಲ್ಲಿ ಏನು ಕಾಲಮ್ 14 15(4) ಶಿಕ್ಷಣ, 16(4) ಉದ್ಯೋಗ ಅಂತ ಇದೆ, ಆ ಪ್ರಕಾರನೇ ಮಾಡಬೇಕಾಗಿದೆ. ಎಲ್ಲ ರಾಜ್ಯದಲ್ಲೂ ಕೂಡ ಆ ಪ್ರಕಾರನೇ ಮಾಡಿದ್ದಾರೆ. ಒಳ ಮೀಸಲಾತಿಯನ್ನು ಕೋಟಿ ತಗೊಳ್ಳೋಕ್ಕೋಸ್ಕರ, ಒಳ ಮೀಸಲಾತಿ 35 ವರ್ಷದ ಹೋರಾಟಗಳು ವಿಫಲ ಮಾಡೋಕ್ಕೋಸ್ಕರ, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕೊಕ್ಕೇಕೋಸ್ಕರ ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀವಿ ಅಂತ ಮತ ಕಾಣೋಕ್ಕೋಸ್ಕರ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀವಿ ಅಂತ ಹೇಳ್ತೀರಿ. ಪಕ್ಕದಲ್ಲಿ ಆಂಧ್ರ, ತೆಲಂಗಾಣದಲ್ಲಿ SCP TSPದ ಅಲ್ಲಿರ್ತಕ್ಕಂಥ ಸೌಲಭ್ಯ ಪಟ್ಟಿಗಳಲ್ಲಿ, ಯೋಜನೆಗಳಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸಿದ್ದಾರೆ. ಈ ಬಗ್ಗೆ ಈ ರೀತಿಯ ಗೊಂದಲವನ್ನು ಮಾಡ್ತೀರಾ ನೀವು? ಹಿಂದುಳಿದವರು ಕಾಂತರಾಜ್ ವರದಿ ಕೂಡ ಆಯೋಗದ್ದು ಜಾರಿ ಮಾಡಲಿಲ್ಲ. ಬರೀ ಅಧಿಕಾರದಾಗ ಅಂಟಿಕೊಂಡು ಅತ್ಯಂತ ತೀರ ಅನ್ಯಾಯ ಮಾಡಿದವರು ಅಂದರೆ, ದ್ರೋಹ ಮಾಡಿದವರು ಅಂದರೆ ಮಾದಿಗ ಜಾತಿಗೆ ಸಿದ್ದರಾಮಯ್ಯನವರು, ಅವರು ಸರ್ಕಾರ ಕಿತ್ತಾಟ ತಂದಿಕ್ತವರು ಅಂತಂದರೆ ಸಿದ್ದರಾಮಯ್ಯನವರು. ಡಿವೈಡ್ ಆ್ಯಂಡ್ ರೂಲ್. ಈ ಕಡೆ ಸಮಾಜದ ವಿರುದ್ಧ ಯಾರು ಮಾತಾಡ್ತೀರಿ? ಸಂವಿಧಾನದ ವಿರುದ್ಧ ಮಾತಾಡ್ದಂಗೆ, ಸಾಮಾಜಿಕ ನ್ಯಾಯದ ವಿರುದ್ಧ ಮಾತಾಡ್ದಂಗೆ,
ಎಂದಾದರೂ ಕೂಡ ಈ ಕಟ್ಟಕಡೆ ಸಮಾಜ ಇದಾವಲ್ಲ ಅಲೆಮಾರಿಗಳು 40 ಜಾತಿಗಳಲ್ಲಿ 101 ಜಾತಿ 40 ಜಾತಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಒಪ್ಪಿಲ್ಲ, ಇಲ್ಲ ಅವರಲ್ಲಿ. ಅದನ್ನು ನಾವು ಕೇಳೋದು ಬೇಡವಾ? ವಾದ ಅಂತ ಏನು ಹೇಳ್ಕೊಂಬಂದ್ರಿ, ಬುದ್ಧವಾದ ಅಂತ ಏನು ಹೇಳ್ಕೊಂಬಂದ್ರಿ, ಬುದ್ಧ ತತ್ವ ಅಂತ ಏನು ಹೇಳ್ಕೊಂಬಂದ್ರಿ. ಅವರೇನೇ ಇವತ್ತು ಮನುವಾದ ಮಾಡ್ತಾರೆ, ಮನುವಾದಿಗಳು ಅಂತ ಬೇರೆ ಬೈತಾರೆ. ಸಮಾಜನೇ ನೀವು ಕಣ್ತೇರ್ದು ನೋಡಿಲ್ಲದ್ರಿ, ಕಟ್ಟಕಡೆ ಸಮಾಜನ. ಒಲೆಮಾದಿಗರ ಗಲಾಟೆ ಕಳೆದ 50 ವರ್ಷಕ್ಕೂ ಹೆಚ್ಚು ವರ್ಷಗಳ ದೀರ್ಘಕಾಲದ ದಾಖಲೆ ಇದೆ. ನಾವು DSS ಕಟ್ಟುವಾಗೆ ಜಗಳ ಇತ್ತು, ಜಾಸ್ತಿ ಆಗಿದೆ. ಕಾರಣ ಮಾಡೋವಂಥವ್ರು ಜಾಸ್ತಿ ಮಾಡಿದ್ದಾರೆ, ಅದನ್ನು ಈ ಸಮಾಜನ ಕಿತ್ತಾಡಿಸಿದ್ದಾರೆ, ಒಳ ಮೀಸಲಾತಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಇನ್ನು ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷರಾದ ಶಂಕರಪ್ಪ ಅವರು ಮಾತನಾಡಿ 50,000 ಹುದ್ದೆ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಸರ್ಕಾರ ಜಾರಿ ಮಾಡಿರುವ ಆದೇಶದಲ್ಲಿ SC ಜನರಲ್ ಗೊಂದಲವನ್ನು ಸರಿಪಡಿಸಬೇಕು. SC SP TSPಯ ಹಣ ವಿತರಣೆ ಹಾಗೂ ಯೋಜನೆಗಳಲ್ಲಿ ಒಳ ಮೀಸಲಾತಿ ಅಳವಡಿಸಿಲ್ಲ. ಬಡ್ತಿ ಮುಂಬಡ್ತಿ GBA ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ವಿವಿಗಳ ನೇಮಕಾತಿಗಳಲ್ಲಿ ಗುತ್ತಿಗೆ ನೇಮಕಾತಿ, ತಾತ್ಕಾಲಿಕ ಶಿಕ್ಷಕರು, ಪ್ರಾಧ್ಯಾಪಕರು ಹಾಗೂ ನೇಮಕಾತಿ ಸೇರಿದಂತೆ ಎಲ್ಲ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಅಳವಡಿಸಬೇಕು. ಶಿಕ್ಷಣ, ರಾಜಕೀಯ ಕ್ಷೇತ್ರದಲ್ಲಿ ಕಡ್ಡಾಯವಾಗಿ ಒಳ ಮೀಸಲಾತಿ ನೀಡಬೇಕು. ಆದರೆ ಇಲ್ಲಿಯವರೆಗೂ ಯಾವ ಸರ್ಕಾರಗಳಾಗಲಿ ರಾಜಕೀಯ ಪ್ರತಿನಿಧಿಗಳಾಗಲಿ ಇದರ ಬಗ್ಗೆ ಕಳೆದ 30 ವರ್ಷಗಳಿಂದ ಮಾತನ್ನು ಎತ್ತದೇ ಇರುವುದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. 30 ವರ್ಷಗಳಿಂದ ದಲಿತ ಸಂಘಟನೆಗಳು ಈ ಬಗ್ಗೆ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದರೂ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಸಿಕ್ಕಿಲ್ಲ ಎಂದರು. ಅದೇ ರೀತಿ ಮಾಧ್ಯಮಗಳು ಸಹ ಇದರ ಬಗ್ಗೆ, ದಲಿತರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸದೆ ಕೇವಲ ರಾಜಕೀಯ ಪ್ರೇರಿತವಾಗಿ ಮಾಧ್ಯಮಗಳು ನಡೆಸಿಕೊಳ್ಳುತ್ತಿರುವುದು ಸರಿಯಾದ ಕ್ರಮವಲ್ಲ ಎಂದು ಇದೇ ವೇಳೆ ಆಗ್ರಹವನ್ನು ಸಹ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ರಾಜ್ಯದ ವಿವಿಧ ಜಿಲ್ಲೆಗಳ ಮುಖಂಡರುಗಳು, ಪದಾಧಿಕಾರಿಗಳು ಹಾಗೂ ದಲಿತರು ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. 5 ಕಾಲು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 7 ಕೋಟಿ ಜನರಲ್ಲಿ ಬುದ್ಧಿವಂತರು, ಮೇಧಾವಿಗಳು, ಮಾಧ್ಯಮದವರು, ರಾಜಕಾರಣಿಗಳು, ಎಲ್ಲ ಪಕ್ಷದವ್ರಿಗೂ ಗೊತ್ತಿದೆ. ಅದ್ರಲ್ಲಿ ಯಾರು ವಾಯ್ಸ್ ಮಾಡಲಿಲ್ಲ ನಮ್ಮ ಪರವಾಗಿ. ನಾವೇ ಮಾಡಬೇಕು. ಪತ್ರಿಕೋದ್ಯಮಿಗಳು, ನೀವು ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲಾದ್ರೂ ಸಹ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಒಬ್ರು ಹೇಳಿದ್ದೀರಾ? ಹೇಳಿಲ್ಲ. ನಾವೇ ಕೇಳ್ಕೊಬೇಕು, ನಾವೇ ಬೆಕ್ ಮಾಡಬೇಕು ಅಲ್ವಾ? MLCಗಳಾಗ್ತಾ ಇದೆ. ಇವತ್ತು ಎಲೆಕ್ಷನ್ ಇದೆ. 7ರಲ್ಲಿ ಒಬ್ಬ ಮಾದಿಗರಿದ್ದಾರಾ? ಇಲ್ಲ. ನಾವು ಕೇಳಬಾರ್ದು. ರಿಸರ್ವೇಷನ್ನು ಅದು ಏನು ಅಪ್ಪಿತಪ್ಪಿ ರಾಜಕೀಯದಲ್ಲಿ ಕೊಟ್ಬಿಟ್ಟಾರೆ. MLCಗಳ ರಿಸರ್ವೇಷನ್ ಇಲ್ಲ, ರಾಜ್ಯಸಭಾದಲ್ಲಿ ರಿಸರ್ವೇಷನ್ ಇಲ್ಲ, ಗವರ್ನರ್ಸಲ್ಲಿ ರಿಸರ್ವೇಷನ್ ಇಲ್ಲ, ಯಾವುದೇ ಉನ್ನತ ಸ್ಥಾನದಲ್ಲಿ ರಿಸರ್ವೇಷನ್ ಇಲ್ಲ. ಪರ್ಕೆ, ಚನ್ಕೆ, ಪೆನ್ನು ಇಷ್ಟು ಬಿಟ್ಟರೆ ಅದರಲ್ಲಿ ಕೊಡೋದೂ ಇಲ್ಲ ನಮಗೆ. ಅದು ಸಾವಿರಾರು ಪೋಸ್ಟ್ಗಳಿಗೆ ಖಾಲಿ ಬಿದ್ದಿವೆ ನಮಗೆ. ಅದು ಏನು 80 ವರ್ಷಗಳಿಂದ ನಾವು ಇರ್ತಕ್ಕಂಥ 8%ಗೆ 1.5% ಕೊಟ್ಕೊಂಡ್ಬಂದಿದ್ದಾರಲ್ಲ ರಿಸರ್ವೇಷನ್ನ. 1.5% ನಮ್ಗೆ ಸಿಕ್ಕಿರೋದು. ನಮ್ಮ ಕಷ್ಟ ನಾವೇ ಬಿದ್ದು ನಾವೇ ಎದ್ದು ಬರ್ತಾ ಇರ್ತೀವಿ. ಆ ಪತ್ರಿಕೆಯವ್ರೂ ಸಹ ನಮ್ಮ ಸಪೋರ್ಟ್ ಇಲ್ಲ. ನೇರವಾಗಿ ಹೇಳ್ತೀವಿ. ಭಾಳ ನನ್ನ ನೋವಾಗ್ತಾ ಇದೆ. ನಾವು ಎಲ್ಲೇ ಹೋರಾಟ ಮಾಡಿದ್ರೂ ಸಹ ಒಂದು ಲೈನ್ ಹಾಕ್ತೀರ. ನಿಮಗೆಲ್ಲ ಗೊತ್ತಿದ್ದಾನೆ. ಎಲ್ಲಾದರೂ ಸಂವಾದ ಮಾಡಿದರೆ, ಸಂವಾದ ಕರೆದಿರೋ ಟಿ ವಿಗಳಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಾರದ ವಿಚಾರ ನಡೆದರೆ ಬೆಳಗಿನ ಸಾಯಂಕಾಲದವರೆಗೂ ಎಲ್ಲ ಚಾನಲ್ ರಿಪೀಟ್ ಮಾಡಿ 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 ಜನರ ಮನಸ್ಸೆಲ್ಲ ಕೆಡಿಸ್ತೀರ. ಎಂಥ ನೋವಿದೆ ನಮಗೆ. ನಿಮ್ಗೆ ಅರಿವಿದೆಯೇ ಇಲ್ಲ ತಾನೆ? ಅರಿವಿದ್ದ ಮೇಲೆ ಯಾಕೆ ಹಾಕಿಲ್ಲ ಅಂತ ಕಟ್ಟಿದ್ದೀರಲ್ರೆ. ರಿಸರ್ವೇಷನ್ ಯಾಕೆ ಆಗಬೇಕು ನಿಮಗೆ? ರಿಸರ್ವೇಷನ್ ಕೊಟ್ಟಿಲ್ವ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ನಮಗೆ ಇಲ್ಲ. ಅದಲ್ಲಿಗಳಲ್ಲಿ ಅಧ್ಯಕ್ಷರು ಮತ್ತು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಥಾನಮಾನಗಳನ್ನ ಕೊಡಬೇಕು. ಇದನ್ನು ಮುಂದಿನ ಈ 2028ರ ಚುನಾವಣೆಯಲ್ಲಿ ನೀವು ಗೆಲುವು ಸಾಧಿಸಬೇಕಂದ್ರೆ, ಈ ಸಮುದಾಯವನ್ನು ಜೊತೆಗಿಟ್ಕೋಬೇಕು ಅಂದರೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ದೃಷ್ಟಿಕೋನದಲ್ಲಿ ಇವತ್ತು ನಾವು ಹಿರಿಯ ದಲಿತ ಹೋರಾಟಗಾರರು, ದಲಿತ ಚಳವಳಿಯ ಹೋರಾಟಗಾರರಾದ ಡಾಕ್ಟರ್ ಎನ್ ಮೂರ್ತಿಯವರು ಮತ್ತು ಎಂ ಶಂಕರಪ್ಪ ಅವರು ಮತ್ತು ಹುಸೇನಪ್ಪ ಸ್ವಾಮಿ ಮಾದಿಗ ಅವರು, ಡಾಕ್ಟರ್ ಭೀಮರಾಜ್ ಅವರು, ಕರ್ನಾಟಕ ಮಾದಿಗ ದಂಡೋರದ ದೇವರಾಜ್ ಅವರು, ಮತ್ತು ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತ ಶಿವರಾಯ ಅಕ್ಕರ್ಕೆ ಅವರು, ಹಾಗೂ ಕರ್ನಾಟಕ ಬಹುಜನ ಚಳವಳಿಯ ಕಂಕೇನಹಳ್ಳಿ ಕೃಷ್ಣಪ್ಪನವರು, ಹೀಗೆ ನಮ್ಮ ಲಿಂಗರಾಜ್ ಅವರು, ಕದರೇಶ್ ಅವರು, ಮತ್ತು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನಾವು ಒಂದು
ಒಕ್ಕೂಟದಿಂದ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಹಿರಿಯರಾದ KH ಮುನಿಯಪ್ಪನವ್ರಿಗೆ, ಹಾಗೆ ಹಿರಿಯ ರಾಜಕೀಯ ಮುತ್ಸದ್ದಿಗಳಾದ ಆರ್ ವಿ ತಿಮ್ಮಾಪುರ್ ಅವ್ರಿಗೆ, ಮತ್ತು ಎಚ್ ಆಂಜನೇಯವ್ರಿಗೂ ಕೂಡ MLC ಮಾಡಿ ಮಂತ್ರಿ ಮಾಡಿದ್ರೆ ಸಮಾಜ ಕಲ್ಯಾಣ ಇಲಾಖೆನೇ ಕೊಟ್ಟರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದು ಮಾದಿಗರು. 13 ವರ್ಷಗಳಿಂದ ಬರ ಬಿದ್ದೋಗಿದ್ದಾರೆ ಮಾದಿಗರು. ಸರ್ಕಾರದಲ್ಲಿ